ಮಾತನಾಡ್ತಾರೆ ಮೇಡಮ್, ಮಾತಾಡಿ. ರಮ್ಯ ಅವರೇ, ಈಗ ಮುಖ್ಯವಾಗಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಬಾಲ್ಯ ವಿವಾಹದಿಂದ ಅಥವಾ ಈ ರೀತಿಯಾದ ಒಪ್ಪಿತ ಸೆಕ್ಸ್ ನಿಂದ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ತೊಂದರೆ ಆಗತ್ತೆ ಅಂತ ಹೇಳ್ತಿದೀವಿ. ಹೌದು. ಈ ಸಂಸ್ಕೃತಿಯನ್ನ ಬೆಳೆಸುವುದು, ಸಂಸ್ಕಾರವನ್ನ ಸಮಾಜಕ್ಕೆ ಕೊಡುವುದು ಹೆಣ್ಣಿನ ಧರ್ಮ, ಹೆಣ್ಣಿನ ಕರ್ತವ್ಯ, ಹೆಣ್ಣಿನ ಮೇಲಿರೋ ಜವಾಬ್ದಾರಿ ಅಂತ ನಾವು ಯಾವಾಗ ಬಹಳ ಬಹಳ ಅದ್ರ ಬಗ್ಗೆನೆ ಹೇಳ್ತೀವೋ, ನಮ್ಮ ಮಕ್ಕಳಿಗೆ ರೆಬಲ್ ಆಗಬೇಕು ಅನ್ನುವ ಮನೋಭಾವ ಅಲ್ಲಿಂದಲೇ ಹುಟ್ಟುತ್ತೆ. ಆಕ್ಚುಲಿ ನೋಡಿ, ನಾನು ನನ್ನ ವೃತ್ತಿಯಲ್ಲಿ ನೋಡಿರುವುದು, ಬಾಲ್ಯ ವಿವಾಹದಿಂದ ನಾವು ಹೆಣ್ಣು ಮಕ್ಕಳ ದೈಹಿಕ ರಚನೆಯಿಂದ ಅವಳು ನೋಯುತ್ತಾಳೆ ಅಂತ ಅಂದುಕೊಂಡರೂ ಮಾನಸಿಕ ಗುಣಮಟ್ಟದಲ್ಲಿ ಬಹಳ ತೊಂದರೆಯಾಗುವುದು ಗಂಡಸಿಗೆ. ಅದಕ್ಕೆ ಅವನು ರೆಬೆಲ್ ಆಗ್ತಾನೆ. ಒಂದು ಸಹಧರ್ಮಿಣಿ, ಸಹಚಾರಿಣಿ ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಸಂಸಾರ ನಡೆಸಲಿಕ್ಕೆ ಬರದೇ ಇರುವಂತಹ ಹೆಂಡತಿ ಇರುವ ಗಂಡಸಿನ ಪಾಡು ನಾಯಿ ಪಾಡಿಗಿಂತ ಕಡಿಮೆ ಅಂತೀವಿ. ಅದ್ರಿಂದ ಇದು ಬರೀ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ. ನಾವ್ ಯಾವಾಗ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವೋ ಹೆಣ್ಮಕ್ಳು ಮಾತ್ರ ಚೆನ್ನಾಗಿರ್ತಾರೆ. ಯಾಕೆ ನಮ್ಮ ಗಂಡು ಮಕ್ಳು ಸಹ ಸರಿಯಾಗಿ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಂಡ್ರೆ ಅವರು ಕೂಡ ಅಂದ ಚಂದದ ಪ್ರಜ್ಞೆಯನ್ನ ಅವರಲ್ಲೂ ನಾವು ಬೆಳೆಸ್ಬೇಕು. ಯಾವಾಗ ನಾವು ಹೆಣ್ಣು ಮಕ್ಕಳ ಮೇಲೆ ಭಾರ ಹೋಗ್ಕೊಂಡು ಹೋಗ್ತೀವೋ ದೈಹಿಕವಾಗಿ ಹೆಚ್ಚು ನೊಂದರೆ ಮಾನಸಿಕವಾಗಿ ಮತ್ತೊಬ್ರು ಹೆಚ್ಚು ನೋಯ್ತಾರೆ ಅಂತ ನಾವು ಇಬ್ಬರಿಗೂ ಸಮವಾದ ತೊಂದರೆ ಇದೆ ಅನ್ನೋದನ್ನ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಈಗ ನೋಡಿ ಮೇಡಮ್, ನೀವೇ ಹೇಳ್ತಾ ಇದ್ರಿ ಹೆಣ್ಮಕ್ಳಿಗೆ ಮಾತ್ರ ಸಮಸ್ಯೆ ಆಗಲ್ಲ. ನೀವು ಹೇಳ್ದ ಹಾಗೆ ಈ 16 ವರ್ಷದಲ್ಲಿ ಅವರ ಮನಸ್ಥಿತಿಯೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಗಂಡು ಮಕ್ಕಳ ಮನಸ್ಥಿತಿ ಕೂಡ, ಮತ್ತೆ ಅವ್ರ ಬಾಡಿಯಲ್ಲೂ ಕೂಡ ಹಾರ್ಮೋನ್ಸ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಅಥವಾ ಥ್ರೋಟ್ ಅವರು ಮಾತನಾಡುವಂತಹ ರೀತಿಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಅವ್ರಿಗೂ ಕೂಡ ಸಮಸ್ಯೆ ಆಗತ್ತೆ. ಮತ್ತೆ ಈಗ ಅದೊಂಥರ ಹಠಕ್ಕೆ ಬಿದ್ದುಬಿಡ್ತಾರೆ. ಸೆಕ್ಶುಯಲಿ ಇವರನ್ನು ಕೂಡ ತುಂಬಾ ದೌರ್ಜನ್ಯ ಆಗತ್ತೆ, ಬಟ್ ಇದು ಹೈಲೈಟ್ ಆಗಲ್ಲ ಅಷ್ಟೇ. ಗಂಡು ಮಕ್ಕಳನ್ನು ತುಂಬಾ ಕಡೆ ಸೆಕ್ಸ್ ಟ್ರಾಫಿಕಿಂಗ್ ಗಂಡು ಮಕ್ಕಳದ್ದು ಆಗತ್ತೆ. ಅಂಕಿಅಂಶಗಳ ಪ್ರಕಾರ ಗಂಡು ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ 52% ಇದೆ, ಹೆಣ್ಣು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ 48% ಇದೆ. ಅಂಕಿಅಂಶದಲ್ಲಿ ಗಂಡು ಮಕ್ಕಳ ಮೇಲೆ ಹೆಚ್ಚಿದೆ. ಪಾಪ ಅವನ ಮೇಲೆ ಒತ್ತಡ, ಹೈಲೈಟ್ ಆಗೋದಿಲ್ಲ. ಯಾಕೆ ಅಂದ್ರೆ ಅವನ ಮೇಲೆ ಆದ ದೌರ್ಜನ್ಯ ಹೊರ ಹಾಕಿದ್ರೆ ಹೆಣ್ಣಿಗ್ರಾಮ ಅಂತೀವಿ, ಹೆಣ್ಣಪ್ಪಿ ಅಂತೀವಿ, ವೀಕು ಅಂತೀವಿ. ಈ ಎಲ್ಲ ಒಂದು ರೀತಿಯ ಭಾರ ಹೊತ್ಕೊಂಡಿರೋದ್ರಿಂದ ಗಂಡಸರು ಹೆಂಗಸರಿಗಿಂತ ಹೆಚ್ಚಿನ ವಿಕ್ಟಿಮ್ ಆಗಿದ್ದಾರೆ ಈ ಸಮಾಜದಲ್ಲಿ. ನೀನ್ ತಗ್ಗಿ ಬಗ್ಗಿ ನಡಿಬೇಕಪ್ಪ, ನೀನು ಹೆಣ್ಮಕ್ಳಿಗೆ ಅನುಸರಿಸ್ಕೊಂಡು ಹೋಗ್ಬೇಕು, ಇದು ಹೇಳಿ ಹೇಳಿ ಪಾಪ ಗಂಡು ಮಕ್ಕಳು ಜಾಸ್ತಿ ವೀಕು, ಗಂಡು ಮಕ್ಕಳು ಜಾಸ್ತಿ ಶೋಷಣೆಗೊಳಗೊಳ್ತಾರೆ. ನೋಡಿ ಮೇಡಮ್, ಅವರ ವೀಕ್ನೆಸ್ ಯಾವ ರೀತಿಯಾಗಿರುತ್ತೆ ಗಂಡು ಮಕ್ಕಳು ಅಂತಂದ್ರೆ, ಸ್ವಲ್ಪ ಏನಾದ್ರೂ ನಾವು ಮಾತನಾಡಿದ್ವಿ ಅಂತಂದ್ರೆ ಅನ್ಕೊಳ್ಳಿ, ಅವ್ರು ಬೇರೆ ಮನಸ್ಥಿತಿಗೆ ಹೋಗ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಮನಸ್ಥಿತಿಗೆ ತಲುಪಿಡ್ತಾರೆ. ನೋಡಿ, ನಿನ್ನೆ ಒಂದು ಎಕ್ಸಾಂಪಲ್ ನೋಡಿ, 21 ವರ್ಷದ ಯುವಕ ಮೇಡಮ್, ಏನಿಲ್ಲ ಕೆಲವೊಂದು ವಿಚಾರಗಳ ಬಗ್ಗೆ, ಅಂದರೆ ಪ್ರೈವೇಟ್ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಆ ಯುವಕ ಎಂಜಿನಿಯರಿಂಗ್ ವಿದ್ಯಾರ್ಥಿ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿರಿ. ಎಂಥ ಕಲಾವಿದ ಗೊತ್ತಾ ಆತನ ಚಿತ್ರಗಳನ್ನ ನೋಡಬೇಕು, ಅವನು ಯಾವ ರೀತಿಯಾಗಿ ಚಿತ್ರ ಬಿಡಿಸ್ತಾನೆ. ಮತ್ತು ಟಾಪರ್ ಅವನು, ಪೇಂಟಿಂಗ್ ಅಲ್ಲಿ ಮಾತ್ರ ಅಲ್ಲ, ಓದೋದ್ರಲ್ಲೂ ಟಾಪರ್ ಅವನು. ಬಟ್ ಆದ್ರೆ ಅಪ್ಪ ಅಮ್ಮ ಕಷ್ಟಪಟ್ಟು ಅವನ್ನ ಓದಿಸಿ ಬೆಳೆಸಿ ಆ ಮನಸ್ಥಿತಿಗೆ ತಲುಪಿ ಯಾರಾದ್ರೂ ಏನಾದ್ರೂ ಅಂದಾಗ ಅದನ್ನ ನಾವ್ ಯಾವ ರೀತಿಯಾಗಿ ಫೇಸ್ ಮಾಡ್ಬೇಕು ಅನ್ನೋದು ಮಕ್ಳಿಗೆ ಹೇಳ್ಕೊಡ್ಬೇಕು. ಆ ಮನಸ್ಥಿತಿಯಲ್ಲಿ ಇಲ್ಲ ಈಗಿನ ಮಕ್ಕಳು. ಏನಾದ್ರೂ ಅಂದ್ರೆ ಅದು ಹರ್ಟ್ ಮಾಡ್ಕೊಂಡು ಬೇರೆ ಸ್ಟೆಪ್ ಅನ್ನ ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ ಮಕ್ಕಳು, ಈಗಿನ ಮಕ್ಕಳು. ನಾವು ಸುಯಿಸೈಡ್, ನಾನು ಯಾವಾಗ್ಲೂ ಹೇಳ್ತೀನಿ, ಸುಯಿಸೈಡ್ ನಾವು ತಡೆಯಕ್ಕೆ ಇದುವರೆಗೂ ಆಗಿಲ್ಲ, ಬಟ್ ರೆಸ್ಕ್ಯೂ ಖಂಡಿತ ಮಾಡಿದೀವಿ. ಯಾರ್ಯಾರು ಬೈ ಚಾನ್ಸ್ ಉಳಿದಿದೆ ಜೀವ ಅಂದಾಗ ಅವ್ರಿಗೆ ಸಮಾಧಾನ ಹೇಳಿ ಅವರನ್ನ ವಾಪಸ್ ಸಮಾಜಕ್ಕೆ ಕಾನ್ಫಿಡೆನ್ಸ್ ಅಲ್ಲಿ ಹೆಂಗೆ ತಗೊಂಡ್ ಬಂದು ವಾಪಸ್ ಕೊಡೋದು ಅದನ್ನ ನೋಡಿದ್ದೀವಿ. ಬಟ್ ಆದ್ರೆ ಈ ವಾಪಸ್ ಈ ಟಾಪಿಕ್ ಬಂದ್ರೆ ಲೈಂಗಿಕ ಇದಾದ್ರೆ ಈ ಗಂಡು ಮಕ್ಕಳ ಟ್ರಾಫಿಕಿಂಗು ಅಷ್ಟೇ ಇದೆ, ಹೆಣ್ಮಕ್ಳಿಗೆ ಎಷ್ಟಿದೆ ಅಷ್ಟು. ಆ್ಯಂಡ್ ಇನ್ನು ಲೈಕ್ ಮೇಡಮ್ ಹೇಳ್ದಂಗೆ ಸ್ವಲ್ಪ ಜಾಸ್ತಿನೇ ಇದೆ ಗಂಡು ಮಕ್ಕಳದು. ಆಮೇಲೆ ಈಗೆಲ್ಲ ಮೇಡಮ್ ಮದ್ವೆನೇ ಸಹವಾಸನೆ ಬೇಡ, ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇರೋಣ ಅನ್ನೋದು ಒಂದು ಟ್ರೆಂಡಿಂಗ್ ಬಂತು. ಅದ್ರಲ್ಲೂ ಕೂಡ ಏನಾಯ್ತು, ಹೊಂದಾಣಿಕೆ ಆಗದೆ ಬಿಟ್ಟು ಹೋಗೋದನ್ನ ಬಿಟ್ಟು ಲಿವಿಂಗ್ ಟುಗೆದರ್ ಅಂತಂದ್ರೇನು, ಇಷ್ಟ ಇದ್ರೆ ನೀವು ನಮ್ ಜೊತೆ ಜೀವನ ಮಾಡ್ಬೋದು, ಇದರಲ್ಲಿ ಚೌಕಟ್ಟಲ್ಲೇನೆ
ಆಪ್ಷನ್ ಅವ್ರದ್ದು ಏನು ಅಂದ್ರೆ ನಾವು ಯಾರ ಜೊತೆಗೆ ಬೇಕಾದ್ರೆ ನಿನ್ನ ಜೊತೆ ಇರೋವಾಗ ನಾನು ಬೇರೆಯವ್ರನ್ನು ಬಟ್ ಆದ್ರೆ ಇದು ಹಂಗಾಗ್ತಿಲ್ಲ ಮೇಡಮ್. ಹೆಂಗಾಗ್ತಿದೆ ಅಂತಂದ್ರೆ ಒಬ್ರು ಚೆನ್ನಾಗಿರೋದನ್ನ ಇನ್ನೊಬ್ರು ಸಹಿಸೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಕೊಲೆ ಮಾಡುವಂತಹ ಹಂತಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ನೋಡೋದ್ವಲ್ಲ. ಅಷ್ಟರ ಮಟ್ಟಿಗೆ ಬಟ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಾರೆ. ಇಲ್ಲ ಅದಕ್ಕೆ ಅದೇ ಅರ್ಥನೇ ನಾನು ಇಲ್ಲ. ಹೇಳಿದ್ದು